ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಮಂಗಳವಾರ. ಇನ್ನು ಯಾರು ನಮ್ಮ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ, ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ತಿಂಡಿ ಮಾಡೋಣ. ತಿಂಡಿ ಮಾಡೋಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಇವತ್ತು ಈರುಳ್ಳಿ ಎಲ್ಲ ಹಚ್ಕೋಬೇಕು. ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಎಲ್ಲ ಇಟ್ಕೋಬೇಕು. ಕಾಯಿ ತುರಿ ಎಲ್ಲನೂ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಒಗ್ಗರಣೆಲೆ ಬೇಯಿಸ್ಕೋಬೇಕು. ನೀರೆಲ್ಲ ಜಾಸ್ತಿ ಹಾಕ್ಬಾರ್ದು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ನೋಡ್ಬಿಟ್ಟು ನೀರು ಹಾಕ್ಬೋದು. ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ರೆ ಅದು ಒಗ್ಗರಣೆಲೆ ಬೇಯ್ಕೊಳ್ಳುತ್ತೆ. ಆಮೇಲೆ ರೊಟ್ಟಿಗೆಲ್ಲ ಹಸಿಟ್ಟು ಕಲಿಸ್ಕೊಂಡೆ ಇಷ್ಟೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿರುತ್ತೆ. ಅರಿಶಿನ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಗ್ಗರಣೆಯಲ್ಲಿ. ಬೆಂದಾದಮೇಲೆ ನಾವು ಸಾಂಬಾರು ಪೌಡ್ರ್ ಇರುತ್ತಲ್ಲ, ಸ್ವಲ್ಪ ನೋಡ್ಬಿಟ್ಟು ನಾವು ಎಷ್ಟು ತರಕಾರಿ ಹಾಕಿರ್ತೀವೋ ಅಷ್ಟರ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇವಾಗ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೆ. ಸ್ನ್ಯಾಕ್ಸಿಗೆ ಮೆಂತ್ಯ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿ ಮುಚ್ಚಿಟ್ಟೆ. ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ಹಸಿಟ್ಟೆಲ್ಲ ಕಲಿಸ್ಕೊಂಡು ಪಲ್ಯ ಎಲ್ಲ ರೆಡಿ ಮಾಡೋಣ ಅಂತ ಅಷ್ಟಕ್ಕೆ ಮೂಗು ಎಲ್ಲ ಸ್ನಾನೆಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿ ಕರ್ಕೊಂಬಂದಿದ್ದೆ. ಅವಳು ಪೂಜೆ ಮಾಡ್ತಾಯಿದ್ಲು. ಇವಾಗ ಒಗ್ಗರಣೆಲೆಲ್ಲ ಬೇಯ್ತಾಯಿತ್ತೆ. ಈ ಟೈಮಲ್ಲಿ ನೋಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಿಗೆ ಕಾಯಿ ತುರಿ ಕೊತ್ತಂಬರಿ ಹಾಕಿದ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯ್ತದೆ. ಇವತ್ತು ತಿಂಡಿಗೆ ಈ ಥರ ಮಾಡಿದೆ. ಕ್ಯಾಪ್ಸಿಕಮ್ ಎಲ್ಲ ಇತ್ತು, ಚೆನ್ನಾಗಿರುತ್ತೆ. ಗಟ್ಟಿಗೆ ಮಾಡ್ಕೋಬೇಕು, ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಲೆ ಜಾಸ್ತಿ ನೀರು ಹಾಕ್ಬಾರ್ದು. ಇದು ಹಿಂಗೇ ಬೇಯಬೇಕು. ಚೆನ್ನಾಗಿ ನಮ್ಗೆ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಲಾಸ್ಟಲ್ಲಿ ನೀರು ಹಾಕ್ಬೇಕಷ್ಟೇ. ಕಾಯಿ ತುರಿನ ಯಾವಾಗಲೂ ನಾವು ಆವಾಗ ತುರ್ಕೊಂಡು ಹಾಕಿದ್ರೆ ಚೆನ್ನಾಗಿರ್ತದೆ ಕಾಯಿ. ಯಾಕೆಂದರೆ ನಾವು ತುರಿದಿಟ್ಬಿಟ್ರೆ ಫ್ರಿಜ್ಜಲ್ಲಿ ಚೆನ್ನಾಗಿರಲ್ಲ, ಗಟ್ಟಿಗಾಗ್ಬಿಡ್ತದೆ ಕಾಯಿಗಳು. ಹಿಂಗೆ ತುರಿದಿಟ್ಕೊಂಡು ಆಗಲೇ ಹಾಕಿದ್ರೆ ಅದ್ರ ರುಚಿ ಚೆನ್ನಾಗಿರುತ್ತದೆ. ಇವಾಗ ಲಾಸ್ಟಲ್ಲಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಮುಚ್ಚಿದ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ಈಗ ಇದರಲ್ಲಿ ಸೊಪ್ಪೆಲ್ಲ ಬೆಂದು ಆಲೆ ಇದಾಗಿತ್ತು. ಚೆನ್ನಾಗಿ ಸಣ್ಣಗೆ ಹಚ್ಬಿಟ್ಟು ಒಗ್ಗರಣೆ ಮಾಡಿದೆ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಇವಾಗ ಅದಕ್ಕೂ ಕಾಯಿ ತುರಿ ಹಾಕ್ಬಿಟ್ಟು ಲಾಸ್ಟಿಗೆ ಮಿಕ್ಸ್ ಮಾಡಿದೆ. ಪಲ್ಯ ರೆಡಿ ಆಯಿತು ಸ್ನ್ಯಾಕ್ಸಿಗೆ. ಮೆಂತ್ಯ ಸೊಪ್ಪಿನ ಪಲ್ಯ. ಅಮ್ಮನೂ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಿ ಬಂದಳು. ನೋಡಿ, ಇಷ್ಟು ಗಟ್ಟಿಗಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಅಷ್ಟಕ್ಕೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ಸ್ನ್ಯಾಕ್ಸಿಗೆ ಲಂಚ್ ಬಾಕ್ಸಿಗೆಲ್ಲ ಪಲ್ಯ ಹಾಕಿ ಅವಳಿಗೆ ಎಲ್ಲರಿಗೂ ಆಯ್ತಿದ್ದು. ತುಂಬ ಚೆನ್ನಾಗಿತ್ತು. ಈ ಥರ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪುಗಳು ತಂದಾಗ ವೇಸ್ಟ್ ಮಾಡಬಾರ್ದು. ಈ ಥರ ಮಾಡ್ಕೋಬೇಕು. ಎಲ್ಲ ಎತ್ತಿಕ್ಕಿ ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಬನ್ನಿ ರೊಟ್ಟಿ ಮಾಡೋಣ. ಜೋಳದ ಹಸಿಟ್ಟು, ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು ಮೂರನ್ನೂ ಹಾಕ್ಬಿಟ್ಟು ಚೆನ್ನಾಗಿ ನೆನೆ ಹಾಕಿಡ್ಬೇಕು. ಆಮೇಲೆ ಕಲಸಿ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ಬಳಿದ್ರೆ ಕಲಸಿಟ್ಕೊಂಡು ತೆಳ್ಳಗೆ ಬಳಿಬೇಕು. ಹಂಚು ಕಾಯಿಸ್ಕೋಬೇಕು ಚೆನ್ನಾಗಿ. ಬಳ್ದಾದ್ಮೇಲೆ ಮುಚ್ಚಿಬಿಟ್ರೆ ರೊಟ್ಟಿ ರೆಡಿ ಆಯ್ತದೆ. ನಾಳೆ ಭೀಮನ ಅಮಾವಾಸ್ಯೆ ಇದೆ, ಬುಧವಾರ. ಆಷಾಢ ಮುಗೀತಲ್ವ, ಎಲ್ಲರೂ ಭೀಮನ ಅಮಾವಾಸ್ಯೆ ಮಾಡಿ. ನಾವು ಎಲ್ಲ ಬೆಂಗಳೂರಿನ ಮದುವೆ ಆದಾಗಿಂದನೂ ಇಲ್ಲಿವರೆಗೂ ಮಾಡ್ತಾಯಿದ್ದೀವಿ. ಅದೇ ಥರ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮಾಡ್ತೀವಿ. ಚೆನ್ನಾಗಿರ್ಬೇಕು, ಮಾಡಬೇಕು. ಒಳ್ಳೆ ತುಂಬ ರೊಟ್ಟಿ ಪಲ್ಯ ಎಲ್ಲ ಹಾಕ್ಕೊಟ್ಟೆ. ಅವಳು ಪೂಜೆ ಎಲ್ಲ ಮಾಡಿ ಬಂದಳು. ಅಷ್ಟೊತ್ತಿಗೆ ಹಾಕ್ಕೊಟ್ಟೆ ತಿಂತಾಯಿದ್ಲು. ಭೀಮನ ಅಮಾವಾಸ್ಯೆ ಅಂದರೆ ಒಂದು ಇದು ಅವಲಕ್ಕಿನೂ ಹಾಕಿದೆ. ಸ್ವಲ್ಪ ಒಗ್ಗರಣೆ ಮಾಡಿದ್ನಲ್ವ, ಅದನ್ನು ಅವತ್ತು ಸ್ನ್ಯಾಕ್ಸಿಗೆ. ಇನ್ನು ಮಧ್ಯಾಹ್ನ ಯಾವಾಗಲಾರು ತಿಂತಾಳೆ ಅಂತ ಹಾಕ್ಕೊಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಬಂದರು, ಅವ್ರಿಗೂ ಸೊಪ್ಪು ಪಲ್ಯ ರೊಟ್ಟಿ ಎಲ್ಲ ಹಾಕ್ಕೊಟ್ಟೆ. ತಿಂದರು. ಇವತ್ತು ಪೂಜೆ ಎಲ್ಲ ಮಾಡಿ ಬುಧವಾರ ಇವತ್ತು ಅಷ್ಟು ಮಂಗಳವಾರದ್ದು ಇವತ್ತು ಬುಧವಾರ. ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ, ನಾನು ನಾಳೆ ಬೇಗ ಇದೆಲ್ಲ ಕೆಲಸ ಮಾಡಿ ಅವರೆದ್ದಳು ಅಷ್ಟರಲ್ಲಿ ನಾನೆಲ್ಲ ಪೂಜೆ ಮಾಡ್ತಾಯಿದ್ದೆ. ಆಗಲೇ ನನಗೆ ಭೀಮನ ಅಮಾವಾಸ್ಯೆಲಿ ಇಷ್ಟೊತ್ತಿಗೆ ಪೂಜೆ ಮಾಡಿ ರೂಢಿ. ನಾನು ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ, ನಾನು ಹೋಗೋಷ್ಟರಲ್ಲಿ ಹೊರಗಡೆ ಪೂಜೆ ಮಾಡಿ ಕಳಿಸ್ತಿದ್ದೆ. ಎಲ್ಲ ಪೂಜೆ ಎಲ್ಲ ಮಾಡಿ 6:30 ಹೊತ್ತಿಗೆ ಎಲ್ಲ ಮುಗೀತು. ಆಮೇಲೆ ಅವ್ರಿಗೆ ಪೂಜೆ ಮಾಡಿ ಸ್ನಾನಕ್ಕೆ ಹೋದ್ರತ್ಲೆ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡೋಕ್ಕೆ ಹೋದ್ರು. ನೋಡಿ, ಇಷ್ಟೊತ್ತಿಗೆ ಸೂರ್ಯ ಒಳಗಡೆ ಬರುತ್ತೆ. ಅದಕ್ಕೆ ನಾನು ಬೇಗ ಎದ್ದು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಈ ಥರ ಮಾಡಿಬಿಡ್ತೀನಿ. ಡೈಲಿ ಅಷ್ಟೇ, ಸೂರ್ಯ ಬರೋಷ್ಟು ನಾನು ಕೆಲಸ ಮಾಡಿರ್ತೀನಿ. ಅಷ್ಟಕ್ಕೆ ಅಮ್ಮನೇ ಎದ್ದು ಓದ್ಕೊತಾಯಿದ್ಲು. ಪೂಜೆ ಎಲ್ಲ ಆಗಿತ್ತು. ತಿಂಡಿ ಮಾಡೋಣ ಅಂತ ಬಂದೆ. ಈ ಥರ ಎಲ್ಲ ಮಾಡ್ಕೋಬೇಕು. ಮನೇಲಿ ತುಂಬ ಒಳ್ಳೆಯದು. ಇವಾಗ ನಮ್ಮ ಮನೆಯವರು ಸ್ನಾನ ಮಾಡಿಸ್ಕೊಂಬಂದರು. ಅವ್ರಿಗೂ ಎಲ್ಲ ಪೂಜೆ ಎಲ್ಲ ಮಾಡಿ ಇವತ್ತು ಅವಳು ಅಷ್ಟಕ್ಕೆಲ್ಲ ಅವಳಿಗೂ ರೆಡಿ ಮಾಡಿದೆ. ಎಲ್ಲ ಮಾಡಿ ಬಂದಳು. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ಲು. ತಿಂಡಿ ಮಾಡೋಕ್ಕೆ ಬಂದೆ. ಆಮೇಲೆ ಇಡ್ಲಿ ತಂದು ಕೊಡಪ್ಪ ಅಂದಳು.
ಸರಿ ಅಂದ್ಬಿಟ್ಟು ರಾಯಿ ರೋಟ್ಲೈತೆ ಮನೇಲಿ ಮಾಡ್ದಂಗೆ ಐತೆ, ತುಂಬ ಚೆನ್ನಾಗಿರುತ್ತೆ. ನಾವು ಅದ್ರಲ್ಲಿ ತಿಂದರೆ ಅಲ್ಲೇ ತಿನ್ನೋದಿಲ್ಲ ಅಂದರೆ ಎಲ್ಲೂ ತಿನ್ನೋಲ್ಲ. ಈಗ ಚೆನ್ನಾಗಿ ಬರುತ್ತೆ, ಅದಕ್ಕೆ ತಂದುಕೊಟ್ರು. ಅಲ್ಲೇ ಇಡ್ಲಿ ತಿಂದು ಇವತ್ತು ತಿಂಡಿ ಏನು ಮಾಡಲಿಲ್ಲ. ಅವಳಿಗೂ ಸ್ಕೂಲಿಗೆ ಹೊಂಟ್ಲು. ಬಾಯ್ ಮಾಡೋರಪ್ಪನೇ ಕರ್ಕೊಂಡು ಹೋಗ್ತೀನಿ ಅಂದರು. ಎಲ್ಲ ರೆಡಿ ಮಾಡಿ ಕಳಿಸ್ದೆ. ಬಿಟ್ಬಿಟ್ಟು ಬಂದು ಹೋದ್ರು ಅವರು ಅಂಗಡಿಗೆ. ಬನ್ನಿ ಇವಾಗ ನಾನು ಗೇಟ್ ಹಾಕೊಂಬರೋಣ ಅಂತ ಹೋದೆ. ಭೀಮನಮಾಸೆ ಬೇಗ ಎದ್ದು ಮಾಡಬೇಕು ಫ್ರೆಂಡ್, ತುಂಬ ಒಳ್ಳೆಯದು. ಅದನ್ನು ಎಡ್ಸ್ಕೊಂಬಂದಿರ್ತೀವಲ್ವ, ಮಾಡಲೇಬೇಕು. ಮಾಡಿದೆ ನಾನು. ಅವ್ರನ್ನೆಲ್ಲ ಕಳಿಸಿ ಆಮೇಲೆ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಚುಂಚನಗಿರಿಗೆ ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ಬಂದೆ. ನಾನು ಅವ್ರನ್ನೆಲ್ಲ ಬಿಟ್ಟು ಆಚೆಲ್ಲ ಕೆಲಸ ಇತ್ತು ಮಾಡಿಬಿಟ್ಟು ಚುಂಚನಗಿರಿಗೆ ಹೋದೋ. ನೋಡಿ ನಾಯಿಗಳು, ನಮ್ಮ ಸ್ವಾಮೀಜಿಯವರು ಈ ಥರ ಪೂಜೆ ಮಾಡ್ತಾರೆ ಅಮಾವಾಸ್ಯೆಯಲ್ಲಿ ಚುಂಚನಗಿರಿಲಿ. ನಾಯಿ ಎಷ್ಟು ಚೆನ್ನಾಗಿ ಬಂದು ಮುಂದೆಗಡೆ ಫಸ್ಟು, ಆಮೇಲೆ ರಥ ಭೈರವಂದು ಪ್ರತಿಯೊಂದು ದೊಡ್ಡ ಸ್ವಾಮೀಜಿಯವ್ರದ್ದು ಎಲ್ಲರದ್ದು ಕುಂಡ್ರಿಸಿರ್ತಾರೆ. ಅವ್ರದ್ದೆಲ್ಲ ತೇರುಗಳು ರಥ ಎಲ್ಲ ಎಳ್ಕೊಂಬತ್ತಾರೆ. ನಾಯಿಗಳು ಎಷ್ಟು ಚೆನ್ನಾಗಿ ಮನಿಕೊಂಬಿಟ್ಟು ಅಂದರೆ ಮುಂದೆ ಬಂದು ಆವಾಗ ಬತ್ತಿದಂಗೆ ಕರ್ಕೊಂಬತ್ತಿದಂಗೆ ಸ್ವಾಮೀಜಿ ಬರೋ ತನಕ ಸುಮ್ಮನಿಗಿರ್ತವೆ. ಆಮೇಲೆ ಸ್ವಾಮೀಜಿಗಳು ಹಿಂದೆ ಬಂದರು. ಆಮೇಲೆ ಎದ್ದು ಅವೆಲ್ಲ ತೇರೆಲ್ಲ ಹೋಗುವಾಗ ಮುಂದಕ್ಕೆ ಬರ್ತವೆ. ನೋಡಿ ಎಷ್ಟು ಚೆನ್ನಾಗವೆ. ನಾಯಿಗಳಿಗಿರೋಷ್ಟು ಬುದ್ಧಿ ಯಾರಿಗೂ ಇಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು ಇವತ್ತು. ಭೈರವಂಗೆಲ್ಲ ಪೂಜೆ ಮಾಡಿ ಆಮೇಲೆ ರಥ ತೇರೆಲ್ಲ ಎಳ್ಕೊಂಬಂದು ಅಲ್ಲಿ ದೊಡ್ಡ ಸ್ವಾಮೀಜಿಯವ್ರದ್ದು ಇದೈತಲ್ಲ ಅಲ್ಲಿಗೆ ಹೋದ್ರು ಪೂಜೆ ಮಾಡೋಕ್ಕೆ. ಆಮೇಲೆ ನಾವೆಲ್ಲ ದರ್ಶನಕ್ಕೆ ಹೋದೋ. ಇಲ್ಲಿ ನೋಡಿ ಭೈರವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಮೇಲೆ ಗಂಗಾಧರೇಶ್ವರಂಗೆ ಹೋದೋ. ಮೆಟ್ಲತ್ತಕ್ಕೆ ನಮ್ಮ ಮನೆಯವ್ರು ಫಸ್ಟ್ ಹೋದರು. ಆಮೇಲೆ ನಾವು ಹಿಂದೆ ನಿಧಾನಕ್ಕೆ ಹೋದೋ. ಈ ಥರ ಫ್ರೆಂಡ್ಸ್ ಚುಂಚನಗಿರಿ ತುಂಬ ಚೆನ್ನಾಗೈತೆ. ಇಲ್ಲೇ ಇತ್ತಲ್ವ ಭೀಮನವಾಸೆ ಹತ್ರ ಐತಲ್ಲ, ಹೋಗೋಣ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮನೇಲಿ ಅಮ್ಮ ಕಳಿಸಿ ಹೋದೋ. ಇವತ್ತು ಚೆನ್ನಾಗಿತ್ತು. ಮೇಲೆ ಗಂಗಾಧರೇಶ್ವರಂಗೆ ಹೋಗಿ ಅಭಿಷೇಕ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿಂದ ಭೀಮನಮಾಸೆ ಅಂದರೆ ನನಗೊಂದು ನೆನಪಾಯ್ತದೆ ಫ್ರೆಂಡ್ಸ್. ಏನಪ್ಪ ಅಂದರೆ ನಾವು ಒಂದು ಮನೇಲಿದ್ದು, ಆ ಮನೇಲಿ ಭೀಮನಮಾಸೆಗೆ ಎದ್ದೆ ಪೂಜೆ ಮಾಡೋಣ ಅಂತ. ಅಲ್ಲೇನಾಯ್ತಪ್ಪ ಅಂದರೆ ನಾನು ಎದ್ದಾಗ ಎಲ್ಲ ಕೆಲಸ ಮಾಡಿ ಸ್ನಾನ ಪೂಜೆ ಎಲ್ಲ ಮಾಡೋ ತಕ್ಕ ನಾನು ಸ್ನಾನ ಮಾಡ್ಕೊಂಬರೋ ತಕ್ಕ ನೀರು ಸೌಂಡ್ ಒಯ್ತಾ ಇರಲಿಲ್ಲ. ಆಮೇಲೆ ನೀರು ಸೌಂಡ್ ಒಯ್ತೈತೆ ಮೇಲಿಂದ. ನೋಡಿ ಗಂಗಾಧರೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡಿ. ಇದು ಪಾರ್ವತವ ಅಲ್ಲೇ ಇತ್ತಲ್ವ, ಎಲ್ಲರಿಗೂ ಪೂಜೆ ಮಾಡಿಸ್ಕೊಂಡು ಮೇಲೆಲ್ಲ ಹೋಗಿ ಬಂದು ಆಮೇಲೆ ನೀರು ಒಯ್ತಾಯಿತ್ತು. 5:30 ಆಗಿತ್ತು. ನಮ್ಮ ಮನೆಯವ್ರನ್ನ ಎಬ್ಬಿಸ್ದೆ, ನೋಡು ನೀರು ಈ ಥರ ಒಯ್ತೈತೆ ಅಂತ. ಈ ಫುಲ್ ಹೊಂಟೇ ಹೋಯ್ತು ಟ್ಯಾಂಕ್ ನೀರೆಲ್ಲ. ಅದು ಯಾರು ತಿರುಗಿದ್ರೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಮೇಲ್ಗಡೆ. ಆಮೇಲೆ ಪೂಜೆ ಎಲ್ಲ ಆಯಿತು, ಎಲ್ಲ ಮಾಡ್ತಾರೆ, ನೀರಿಲ್ಲ ಇವರಿಬ್ರಿಗೂ. ಆಮೇಲೆ ಫೋನ್ ಮಾಡಿದ್ರೆ ನಿಮ್ಮ ಮನೆ ನೀವೇ ವೇಸ್ಟ್ ಮಾಡಿ ನಮ್ಗೆ ಹೇಳ್ತೀರಾ ಅಂದರು. ನನಗೆ ಬೇಜಾರಾಗ್ಬಿಡ್ತು. ನಾ ವೇಸ್ಟೇ ಮಾಡಿಲ್ಲ ನಾನು. ಆಮೇಲೆ ರಾಯರಿಗೆ ಅದೇನೋ ಒಂದು ಮಾತಂದರು. ಆವಾಗ ನಾನು ರಾಯರನ್ನ ಇಟ್ಕೊಂಡು ನಿಜ ಹತ್ಬಿಟ್ಟೆ. ಯಾಕೆಂದರೆ ನಾನು ಇದ್ದಾಗ ರಾಯರು ನಾವು ದೇವ್ರುಗಳು ಅಷ್ಟೇ ಇದ್ದಿದ್ದು. ಆಮೇಲೆ ಅವ್ರಿಗೇನು ಅವಾಗ ಗೊತ್ತಿಲ್ಲ. ನೋಡಿ ಸ್ವಾಮೀಜಿಗಳು ಇವಾಗ ಅಲ್ಲೆಲ್ಲ ಪೂಜೆ ಮಾಡಿ ಬರ್ತಾಯಿದ್ದಾರೆ. ಇವರು ಸಚಿವರು ಬಾಲಕೃಷ್ಣ ಅವರು ಮಾಡಿ ಮೇಲೆ ಇದ್ದಾರಲ್ಲ, ಸಚಿವರಾಗೋರಲ್ಲ, ಅವ್ರು ಬರ್ತಾಯಿದ್ರು. ಅವ್ರ ಜೊತೆನೇ ಎಲ್ಲ ಪೂಜೆ ಮಾಡ್ಕೊಂಡು ಸ್ವಾಮೀಜಿಗಳು ಇಷ್ಟು ಮಕ್ಕಳೆಲ್ಲ ಹೋಗಿ ಅಲ್ಲಿ ಸ್ತೋತ್ರ ಗುರು ಎಲ್ಲ ಹೇಳ್ಕೊಂಡು ಕೂತಿರ್ತಾರೆ ಬೆಳಗ್ಗೆನೇ ದೇವ್ರ ಮುಂದೆ. ಇದೆಲ್ಲ ಆದಮೇಲೆ ಅಲ್ಲಿಗೆ ಹೋಗ್ತಾರೆ ದೊಡ್ಡ ಸ್ವಾಮೀಜಿಯವ್ರಿಗೆ, ಬಾಲಗಂಗಾಧರ ಸ್ವಾಮೀಜಿಯವ್ರಿಗೆ. ಅಲ್ಲೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಇವಾಗ ಬಂದರು ಸ್ವಾಮೀಜಿಗಳು. ಅವ್ರು ಬರುವಾಗೆಲ್ಲ ಜನಗಳನ್ನ ದೂರ ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡಿ. ನಮ್ಮ ಸ್ವಾಮೀಜಿಗಳು ಬರ್ತಾವ್ರೆ, ಮಾತಾಡ್ಕೊಂಬರ್ತಾಯಿದ್ರು. ಅವರು ಬಾಲಕೃಷ್ಣ ಅವರು, ಪ್ರಸನ್ನ ಸ್ವಾಮೀಜಿ ಎಲ್ಲರೂ ಇದ್ದರು. ಆಮೇಲೆ ಇವರೆಲ್ಲ ಹೋದ್ಮೇಲೆ ನಾವು ಮುಂದಕ್ಕೆ ಬಂದು ಕೆಳಗೆ ಊಟಕ್ಕೆಲ್ಲ ಬಂದು
ಅಷ್ಟೊತ್ತಿಗೆ ರೇವಣ್ಣ ಅವರು ಬಂದರು, ದೇವೇಗೌಡರ ಮಗ, ಅವರು ದೇವಸ್ಥಾನಕ್ಕೆ ಹೋದರು. ಆಮೇಲೆ ನಾವು ಊಟಕ್ಕೆ ಬಂದು ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಆ ಥರ ಮಾಡಿದ್ರು. ಅವ್ರು ಕೇಳಿದ್ದಕ್ಕೆ ಓನರು, ನೀವು ವೇಸ್ಟ್ ಮಾಡಿ ನಾವು ಇದು ಮಾಡ್ತೀರಾ ಅಂದರು. ನನಗೆ ಬೇಜಾರಾಗ್ಬಿಡ್ತು. ನಾನು ರಾಯರನ್ನ ಇಟ್ಕೊಂಡು ಹತ್ಬಿಟ್ಟೆ. ಯಾಕೆಂದರೆ ನಾನು ತಪ್ಪು ಮಾಡಿದರೆ ನಾನು ಒಪ್ಕೊಳ್ಳಿನೇ, ನಾನು ಮಾಡಿಲ್ಲ ಫ್ರೆಂಡ್ಸ್. ಅಲ್ಲಿ ನೀರಿಗೆ ಅಷ್ಟು ಬರ ಇತ್ತು ಮನೇಲಿ, ನಾನು ವೇಸ್ಟ್ ಮಾಡೋಕ್ಕಾಯ್ತದ? ನಾವು ಬೆಂಗಳೂರಲ್ಲಿ ಇದು ಬಂದವರಿಗೆ ನೀರಿನ ಬೆಲೆ ಏನು ಗೊತ್ತಾ ಚೆನ್ನಾಗಿ ಗೊತ್ತೈತೆ. ಆಮೇಲೆ ನಂಗೆ ಹತ್ಬಿಟ್ಟೆ. ಭೀಮನ ಅಮಾವಾಸ್ಯೆ ದಿನ ಫುಲ್ಲು ಹತ್ತಿದ್ದೀನಿ ಅವತ್ತು ನಾನು. ಆ ದಿನ ಅದಕ್ಕೆ ಇವತ್ತು ನೆನಪಾಯ್ತು ನನಗೆ. ಭೀಮನ ಅಮಾವಾಸ್ಯೆ ಬಂದಾಗೆಲ್ಲ ಅದು ನೆನಪಾಯ್ತದೆ. ನಾನು ತಪ್ಪು ಮಾಡಿಲ್ಲ ರಾಯರೇ, ನೀವೇ ನೋಡಿರೋದು ನಾನು ಏನು ಮಾಡಿದೆ ಎತ್ತಿ ಕೆಲಸನ, ಎಷ್ಟು ವೇಸ್ಟ್ ನೀರು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತು. ನಾನು ಇದು ತಪ್ಪು ಮಾಡಿಲ್ಲ ಅಂತ. ಆಮೇಲೆ ಹೊಂಟೋದ ತಿರುಗಿ ಇನ್ನೊಂದು ಸಲ ಆನ್ ಮಾಡಿದಾಗ ಆ ನೀರು ಅವ್ರು ತಿರುವಿದ್ರಲ್ಲ ಕೊಳಾಯಿ, ಅಲ್ಲಿಂದ ಮತ್ತೆ ಹಂಗೆ ಒಯ್ತಾವೆ. ಆಗ ನಮ್ಮ ಮನೆಯವ್ರು ಹೇಳಿದ್ರು, ನೀರು ಒಯ್ತಾವೆ ನೋಡಿ, ನೀವು ತಪ್ಪು ಮಾಡಿ ನಮ್ಮ ಮನೆಯವ್ರ ಮೇಲೆ ಹೇಳ್ತೀರಾ ಅಂತ. ಆವಾಗ ಹೋಗಿ ಆಫ್ ಮಾಡಿ ನೀರು ಬಿಟ್ರು ಫ್ರೆಂಡ್ಸ್. ಆ ಥರ ಎಲ್ಲ ಮಾಡಿದರು ನಮಗೆ. ಡ್ರೈವರ್ ಹತ್ರ ನಾನು ಅದಕ್ಕೆ ಯಾರೂ ಹೇಳೋಕ್ಕೋಗಲ್ಲ. ತಪ್ಪಾದರೆ ತಪ್ಪಾಯ್ತಂತೀನಿ, ತಪ್ಪಿಲ್ಲ ಅಂದರೆ ನಾನು ಏನೂ ಹೇಳಲ್ಲ. ರಾಯರನ್ನ ಇಟ್ಕೊಂಡು ಹತ್ಬಿಟ್ಟಿದ್ದೆ ನಾನು ಇಡೀ ಭೀಮನ ಅಮಾವಾಸ್ಯೆ ಫುಲ್ಲು. ಆ ದಿನ ಇದು ಸ್ವರ್ಣ ಬಿಂದು ಅಂತ ಮನೆ ಬಿಟ್ಟು ಬಂದಮೇಲೆ ಈ ಮನೆ ನಮಗೆ ಚೆನ್ನಾಗಿ ಸಿಕ್ತು, ಎಲ್ಲ ಒಳ್ಳೇದು ಕೊಟ್ಟೈತೆ. ಆಮೇಲೆ ಸ್ವರ್ಣ ಬಿಂದು ಅಲ್ಲಿಂದ ಚುಂಚನಗಿರಿಗೆ ಹೋದೋ, ಚುಂಚನಗಿರಿ ಹಾಸ್ಪಿಟ್ಲಿಗೆ. ಚುಂಚನಗಿರಿಯಿಂದ ಅದು ಗೊತ್ತಿಲ್ಲ, ಮರ್ತೇ ಬಿಟ್ಟಿದ್ದೀವಿ ನಾವು, ಅವಳು ಹೇಳಲಿಲ್ಲ. ಆಗ ಮೆಸೇಜ್ ಬಂತು, ಮತ್ತೆ ಮನೆಗೆ ಹೋಗಿ ಬರಬೇಕಲ್ಲ ಅಂತ ಹೋಗಿ ಚುಂಚನಗಿರಿ ಅಲ್ಲೇ ಹಾಸ್ಪಿಟ್ಲಲ್ಲಿ ಸ್ವರ್ಣ ಬಿಂದು ಹಾಕ್ಸ್ಕೊಂಡು, ಬಿಂದು ಪ್ರಾಶನ ಅಂತ ಅದು ಹಾಕ್ಸ್ಕೊಂಡು ಬಂದು ಅಲ್ಲೇ ಹಾಕ್ಸ್ಕೊಂಡು, ಅಲ್ಲೇ ಹಾಸ್ಪಿಟ್ಲ್ ಮುಂದೆಲ್ಲ ಈ ಥರ ಐತೆ ನೋಡಿ. ಐಟಿಲಿ ಹಾಕ್ತಾರೆ, ಆಯುರ್ವೇದಿಕ್. ಅದು ತುಂಬ ಒಳ್ಳೆಯದು. ಜ್ಞಾಪಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚಿಸ್ತದೆ. ಯಾವುದೇ ಕೆಮ್ಮು ಎಲ್ಲ ಬಂದರೆ ಜಾಸ್ತಿ ಇರಲ್ಲ, ಹೊಂಟೋಗ್ಬಿಡುತ್ತೆ. ಆ ಥರ ಇದು ಹಾಕ್ಸ್ಬೇಕು. ಮಕ್ಕಳಿಗೆಲ್ಲ ಹಾಕ್ಸಿ, ಅಲ್ಲಿ ಹತ್ರ ಇರೋರು ಎಲ್ಲೇ ಇರಲಿ, ಚಿಕ್ಕ ಮಕ್ಕಳಿಂದ 16 ವರ್ಷದ ಮಕ್ಕಳವರೆಗೂ ಹಾಕ್ತಾರೆ. 16 ವರ್ಷದ ಮಕ್ಕಳವರೆಗೂ ಹಾಕ್ತಾರೆ. ನಾವು ಹೋದ ವರ್ಷದಿಂದ 3ನೇ ಕ್ಲಾಸಿಂದ ಓದಲಲ್ಲ, ಆವಾಗಲಿಂದ ಹಾಕ್ಸ್ತಾಯಿದ್ದೀವಿ. ತುಂಬ ಚೆನ್ನಾಗೈತೆ, ಅದು ಒಳ್ಳೆಯದು ಹಾಕ್ಸಿ. ಆಮೇಲೆ ಸ್ಕೂಲ್ ಒಳಗಡೆ ಅವರಪ್ಪ ಬಿಡೋಕೆ ಹೋದರು. ಹಾಕ್ಸ್ಕೊಂಬಂದು ತಿರುಗು ಸ್ಕೂಲಿಂದ ಕರ್ಕೊಂಡು ಹೋಗಿದ್ವಲ್ವ ಮಿಸ್ಗಳಿಗೆ ಹೇಳಿ, ತಿರುಗು ಹಾಕ್ಸ್ಬಿಟ್ಟು ಅವರಪ್ಪ ಬಿಡೋಕೆ ಹೋದ್ರು. ನಾನು ಅಲ್ಲೇ ನಿಂತಿದ್ದೆ ಈಚೆಗಡೆ ಗೇಟಲ್ಲಿ. ಇದು ಹಾಸನ ಮೇನ್ ರೋಡು. ಇದು ಸ್ಕೂಲ್ ಒಳಗಡೆ ಎಲ್ಲ ಈ ಥರ ಐತೆ. BGS ಮಾಡೆಲ್ ಪಬ್ಲಿಕ್ ಸ್ಕೂಲ್ ಅಂತ ಸೇರಿಸಿ ಮಕ್ಕಳನ್ನ. ಚೆನ್ನಾಗೈತೆ ಎಲ್ಲ. ನಮ್ಮ ಮಠ ನಮ್ಮಿದು ಚೆನ್ನಾಗಿರಲಿ, ನಾವೆಲ್ಲೇ ಹೋದ್ರೂ ನಮ್ಮ ಮಠ ಚೆನ್ನಾಗಿರಲಿ ಅಂತ ನಮ್ಮ ಮಠಕ್ಕೆ ಹಾಕಿದ್ದೀವಿ ಫ್ರೆಂಡ್ಸ್. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.